ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಲೇಬೇಕಾದಂತಹ ವಿಷಯ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ನಾಳೆ 11:30 ಮೇಲ್ಪಟ್ಟು 6,000 ರೂಪಾಯಿ ಹಣ ಜಮೆ, ಬರೋಬ್ಬರಿ 6,000 ರೂಪಾಯಿ ಹಣ. ಇದ್ರ ಬಗ್ಗೆ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ನೀವೇನಾದ್ರೂ ಮಹಿಳೆಯರು ಆಗಿದ್ರಿ ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ, ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಿಮಗೆ ಸ್ವಲ್ಪ ಎಲ್ಲಾದ್ರೂ ಕೂಡ ಬೋರ್ ಬರ್ಬೋದು, ಆದ್ರೂ ಕೂಡ ಏನೂ ಆಗೋದಿಲ್ಲ. ಈ ವಿಡಿಯೋನ ಕೊನೆಯವರೆಗೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಓಕೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ ಹಣವನ್ನು ಕೂಡ ನೀವು ಪಡ್ಕೊಂಡಿದ್ದೀರಾ. ಯಾವ ಒಂದು ಕಂತಿನ ಹಣವನ್ನ ಕೊನೆಯದಾಗಿ ಪಡ್ಕೊಂಡಿದ್ದೀರಾ ಅದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಕೂಡ ನೀವು ಮಾಡಬಹುದು. ನೋಡಿ ಸ್ನೇಹಿತರೆ, ಇದನ್ನ ಎಷ್ಟೋ ಜನ ನಂಬೋದಿಲ್ಲ, ಆದ್ರೆ ನೋಡಿ, ನಿಮ್ಗೇನಾದ್ರೂ ಈ ಒಂದು ವಿಷಯ ನಿಜ ಅಂತ ಅನ್ಸಿದ್ರೆ ಮಾತ್ರನೇ ನೀವು ಕೊನೆಯವರೆಗೂ ಕೂಡ ನೋಡಿ. ಯಾರು ನಂಬೋದಿಲ್ವಲ್ಲ ಅವರು ಕೂಡ ನೋಡಿ, ಇದರಿಂದ ನಿಮ್ಗೆ ಒಂದು ನಂಬಿಕೆ ಬರುತ್ತೆ. ನೋಡಿ, ಗೃಹಲಕ್ಷ್ಮಿ 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 ಈ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೇನೆ ಬಿಡುಗಡೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ನೀವು ಕೇಳಬಹುದು, ಈ 6,000 ರೂಪಾಯಿ ಹಣ ಯಾವುದು ಅಂತ. ನೋಡಿ, ಇದು ನಾನು ಆಲ್ರೆಡಿ ತಿಳಿಸಿದೆ, ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ. ಆದ್ರೆ ಈ 6,000 ರೂಪಾಯಿ ಹಣನು ಕೂಡ ನಿಮ್ಮ ಖಾತೆಗಳಿಗೆ ಒಂದೇ ಬಾರಿಗೆ ಬರುವಂತದ್ದು. ಹಾಗಾದ್ರೆ ನೀವು ಕೇಳಬಹುದು, ಇದು 16, 17, 18 ಅಥವಾ ಮುಂದೆ ಬರುವಂತಹ ಕಂತುಗಳ ಯಾವ ಒಂದು ಕಂತಿನ ಹಣ ಇದು ಅಂತ ನೀವು ಕೇಳಬಹುದು. ಇದರ ಬಗ್ಗೆ ಅಪ್ಡೇಟ್ ಅನ್ನು ನಾನು ನಿಮ್ಗೆ ನೀಡ್ತಾನೆ. ನೋಡಿ, ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ನೋಡಿ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ಬಿಟ್ಟು ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಓಕೆ, ತಡ ಮಾಡೋದು ಬೇಡ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಆಫ್ ಆಲ್, ಈ ಗೃಹಲಕ್ಷ್ಮಿ ಯೋಜನೆಯ ಈ 6,000 ರೂಪಾಯಿ ಹಣ ನಿಮಗೆ ಮುಂದೆ ಬರುವಂತಹ ಕಂತ. ಸೊ ಇದ್ರ ಬಗ್ಗೆ ತಿಳಿಸಿಕೊಡ್ತೇನೆ. ನೋಡಿ, ಅದಕ್ಕಿಂತ ಮೊದಲು ಬಹಳಷ್ಟು ಮಂದಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಶಕ್ತಿ ಯೋಜನೆ ಕ್ಯಾನ್ಸಲ್ ಅಂತಂದ್ರೆ ಫ್ರೀ ಬಸ್ ಬಂದ್. ಇದ್ರ ಬಗ್ಗೆ ಚಿಕ್ಕ ಒಂದು ಇನ್ಫಾರ್ಮೇಶನ್ ಇದೆ, ಇದನ್ನ ಕೊಡ್ತಾನೆ. ನೋಡಿ, ಶಕ್ತಿ ಯೋಜನೆ ಬಂದ್ ಅನ್ನುವಂತಹ ಮಾಹಿತಿ ಯಾಕೆ ಬರ್ತಾ ಇತ್ತು ಅಂತಂದ್ರೆ, ಇವಾಗ KSRTC ಅಥವಾ BMTC ಅಥವಾ NWKSRTC, ಸೊ ಈ ರೀತಿ ಒಂದು ಸಂಸ್ಥೆಗಳಿದಾವೆ. ಇವು ಕರ್ನಾಟಕದ ಅಂಡರ್ ನಲ್ಲಿ ಬರುವಂತಹ ಸಂಸ್ಥೆಗಳು. ಈ ಸಂಸ್ಥೆಗಳಿಗೆ ಸರ್ಕಾರ ಹಣವನ್ನ ನೀಡಬೇಕಾಗಿತ್ತು, ಅಂತಂದ್ರೆ ಅವರ ಒಂದು ವೇತನವನ್ನ ಹೆಚ್ಚಿಗೆ ಮಾಡಬೇಕಾಗಿತ್ತು ಮತ್ತು ಸರ್ಕಾರ ಈ ಒಂದು ಸಂಸ್ಥೆಗಳ ಹಣವನ್ನ ಬಾಕಿ ಇಟ್ಕೊಂಡಿತ್ತು. ಹಾಗಾಗಿ ಈ ಒಂದು ಸಂಸ್ಥೆಗಳ ಹಣವನ್ನ ಆ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇವರು ಸ್ಟ್ರೈಕ್ ಮಾಡ್ತವೆ ಅಂತ ಒಂದು ಮುಷ್ಕರವನ್ನ ಒಡ್ಡಿದ್ರು. ಈ ಒಂದು ಉದ್ದೇಶದಿಂದ ಮಾತ್ರನೇ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇತ್ತು. ಆದ್ರೆ ನಿಮ್ಮ ಒಂದು ಶಕ್ತಿ ಯೋಜನೆ ಏನಿದೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ನಿಮ್ಗೆ ಯಾವ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆಯೋ ಅದೇ ರೀತಿನೇ ಈ ಶಕ್ತಿ ಯೋಜನೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿ ಈ ಶಕ್ತಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ. ಆದ್ರೆ ಈ ಒಂದು ಟಿಕೆಟ್ ಇದೆ ಅಲ್ಲ, ಇವಾಗ ಪುರುಷರಿಗೆ ಟಿಕೆಟ್ ಅನ್ನ ನೀಡ್ತಾರಲ್ಲ, ಈ ಒಂದು ಟಿಕೆಟ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹೌದು, ನೀವು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವೇನಾದ್ರೂ ಈ ಟಿಕೆಟ್ ಅನ್ನ ಪಡೆದು ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದ್ರೆ ಪುರುಷರಿಗೆ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಟಿಕೆಟ್ ದರ ಒಂದು ಸ್ವಲ್ಪ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ನೋಡಿ, ಈ ಶಕ್ತಿ ಯೋಜನೆ ಇದು ನಿಮ್ಗೆ ಯೂಸ್ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಕಾಮೆಂಟ್ ಮಾಡಿ. ಓಕೆ, ಇವಾಗ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮ್ಮ ಮೇನ್ ಅಪ್ಡೇಟ್ಗೆ ಬರೋಣ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 6,000 ರೂಪಾಯಿ ಹಣ ಯಾವುದು ಅಂತ ತಿಳಿಸಿಕೊಡ್ತಾನೆ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಓಕೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ನೀವು 1 ರಿಂದ 15ನೇ ಕಂತಿನ ಹಣವನ್ನು ಇದುವರೆಗೂ ಕೂಡ ಪಡ್ಕೊಂಡಿದ್ದೀರಾ. ಇವಾಗ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರುವಂತಹ ಕಂತು ಹಣ ಅಂತಂದ್ರೆ ಅದು 16ನೇ ಕಂತಿನ ಹಣ. ಈ 16ನೇ ಕಂತಿನ ಹಣ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು. ಆದ್ರೆ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾನೆ. ಸರ್ ಅದೇನು ಅಂತ ದಯವಿಟ್ಟು ತಿಳಿಸಿ ಅಂತ ಇವಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ಅದನ್ನ ನಿಮಗೆ ಫಸ್ಟ್ ತಿಳಿಸ್ಬಿಟ್ಬಿಡ್ತಾನೆ. ನೋಡಿ, ಇಲ್ಲಿ ಸರ್ಕಾರ ಏನು ಒಂದು ರೂಲ್ಸ್ ಇದೆ, ಇದೊಂದು ಹಿಡನ್ ರೂಲ್ಸ್. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದನ್ನ ನಿಮಗೆ ಮೊದಲನೇ ಬಾರಿಗೆ ಹೇಳ್ತಾ ಇದ್ದೇನೆ. ನಾನು ಅನೇಕ ವಿಡಿಯೋದಲ್ಲಿ ಅನೇಕ ಇನ್ಫಾರ್ಮೇಶನ್ ಕೊಟ್ಟಿರ್ತೇನೆ, ಆದ್ರೆ ಈ ಒಂದು ಇನ್ಫಾರ್ಮೇಶನ್ ಯಾವುದೇ ವಿಡಿಯೋದಲ್ಲಿ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಏನಂತಂದ್ರೆ, ಈ ಒಂದು ರೂಲ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾನೆ. ಯಾವ ರೂಲ್ಸ್ ಅಂತಂದ್ರೆ, ಸರ್ಕಾರ ಇಲ್ಲಿ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಏನು ಬಿಡುಗಡೆ ಮಾಡುತ್ತೆ ಅಲ್ಲ, ಆ ಒಂದು ಹಣದಲ್ಲಿ ಒಂದೇ ಕಂತು ಮಾತ್ರ ಬಿಡುಗಡೆ ಮಾಡೋದಿಲ್ಲ, 3 ಕಂತುಗಳ ಹಣವನ್ನು ಕೂಡ ಬಿಡುಗಡೆ ಮಾಡಬಹುದು. ಸೊ ಇದನ್ನ ನೀವು ಎಷ್ಟೋ ಜನ ನಂಬೋದಿಲ್ಲ. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಯಾವ ಒಂದು ಮಹಿಳೆಯರಿಗೆ ಬಾಕಿ ಇರುವಂತಹ ಕಂತುಗಳಿರ್ತಾವೆ ಅಂತಹ ಒಂದು ಮಹಿಳೆಯರಿಗೆ ಇಲ್ಲಿ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತವೆ. ಹಾಗೂ ರೆಗ್ಯುಲರ್ ಆಗಿ ಬರಬೇಕಾಗಿರುವಂತಹ 16ನೇ ಕಂತಿನ ಹಣ ಅಥವಾ 17ನೇ ಕಂತಿನ ಹಣ, ನಿಮಗೆ ಬರಬೇಕಾಗಿರುವಂತಹ ಕಂತಿನ ಹಣಗಳು ಅವರಿಗೆ ಕಂಟಿನ್ಯೂ ಆಗಿ ಬರ್ತವೆ. ಅಂತಂದ್ರೆ ಈ ಒಂದು 2,000 ರೂಪಾಯಿ ಹಣ ಹಾಗೂ ನಿಮಗೆ ಬಾಕಿ ಉಳಿದಿರುವಂತಹ 4,000 ರೂಪಾಯಿ ಹಣ, ಟೋಟಲ್ ಆಗಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಇದು ನಾಳೆ 11 ಗಂಟೆಯ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ ಎಷ್ಟು ಜನರಿಗೆ ಬಂದಿದೆ ದಯವಿಟ್ಟು ಕೆಳಗಡೆ
ನಿಮ್ಗೇನಾದ್ರೂ ಬಂದಿತ್ತು ಅಂತಂದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂತಂದ್ರೆ ನೋ ಅಂತ ಕಾಮೆಂಟ್ ಮಾಡಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಮಾತ್ರ ಬರ್ತಾ ಇರುವಂತದ್ದು. ನೀವು ಕೇಳಬಹುದು ಸರ್ ನಮಗೆ ಎಷ್ಟೋ ಕಂತುಗಳು ಬಾಕಿ ಇದಾವೆ, ನಾವು ಕೇವಲ ಇದುವರೆಗೂ 5,000 ರೂಪಾಯಿ, 6,000 ರೂಪಾಯಿ, 4,000 ರೂಪಾಯಿ, ಬರೀ 7,000 ರೂಪಾಯಿ, 8,000 ರೂಪಾಯಿ ತುಂಬಾ ಕಡಿಮೆ ಹಣವನ್ನು ಪಡ್ಕೊಂಡಿದ್ದಾವೆ, ನಮಗೆ ಬಹಳ ಕಂತುಗಳು ಹಣ ಬರಬೇಕು, ಅವಷ್ಟು ಬರುತ್ತಾ ಅಂತ ಕೇಳೋರಿಗೆ ಇಲ್ಲ, ನಿಮಗೆ ಕೇವಲ 6,000 ರೂಪಾಯಿ ಹಣ ಮಾತ್ರನೇ ಬರುತ್ತೆ. ಮತ್ತೆ ಮಿಕ್ಕುಳಿದಿರುವಂತಹ ಹಣ ನೆಕ್ಸ್ಟ್ ಬರುವಂತಹ ಸಾಧ್ಯತೆ ಇರುತ್ತೆ. ಇವಾಗ ನಿಮ್ಮ ಖಾತೆಗಳಿಗೆ ಬರೀ 6,000 ರೂಪಾಯಿ ಹಣ ಮಾತ್ರನೇ ಬರುತ್ತೆ. ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ವಸ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅಂತಹ ಒಂದು ಮಹಿಳೆಯರಿಗೆ ತಪ್ಪದೆ ಶೇರ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಕೆಳಗಡೆ ಥ್ಯಾಂಕ್ಸ್ ಅಥವಾ ನೈಸ್ ಅಂತ ಕಾಮೆಂಟ್ ಕೂಡ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.